ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮುತ್ತು, ಕಂಟಿ, ಹರಿಚಂದನ ಮೈ ಎಲ್ಲರೂ ದುಡ್ಡನ್ನು ಲೆಕ್ಕ ಮಾಡ್ತಿದ್ರೆ ಕೋಮಲ ನೆಲ ಒರೆಸ್ತಾ ದುಡ್ಡನ್ನೇ ನೋಡ್ತಾರೆ. ಆಗ ಮುತ್ತು, ಅಮ್ಮ ನೀವ್ಯಾಕೆ ಒಬ್ಬರೇ ಎಲ್ಲ ಕೆಲಸ ಮಾಡ್ತಿದ್ದೀರಾ, ಬನ್ನಿ ಇಲ್ಲಿ ಅಂತಾನೆ. ಪರವಾಗಿಲ್ಲ ಬಿಡಪ್ಪ ಅಂತ ನೆಲನ ಒರೆಸ್ತಾನೆ ಇರ್ತಾರೆ ಕೋಮಲ. ನಟರಾಜ ಹೊರಗಡೆಯಿಂದ ಅದನ್ನೆಲ್ಲ ನೋಡ್ತಾರೆ. ಅಣ್ಣ ಎಲ್ಲ ಸೇರಿ 2,70,000 ಆಯ್ತಣ್ಣ ಅಂತಾನೆ ಹರಿ. ಅಯ್ಯೋ, ಹಾಗಿದ್ರೆ ಇನ್ನೂ 30,000 ಶಾರ್ಟೇಜ್ ಇದೆ ಅಂತಾಳೆ ಚಂದನ. ಹಾಂ, ಒಂದು ನಿಮಿಷ ಇರಿ ಬಂದೆ ಅಂತ ಮುತ್ತು ಒಳಗಡೆ ಹೋಗ್ತಾನೆ. ನಂತರ ಒಂದು ಬ್ಯಾಗಲ್ಲಿರೋ ದುಡ್ಡನ್ನೆಲ್ಲ ಸುರಿದು ಇದಿಷ್ಟು ಎಣಿಸು ಹರಿ ಅಂತಾನೆ ಮುತ್ತು. ಅಣ್ಣ ಈ ದುಡ್ಡು ಎಲ್ಲಿಟ್ಟಿದ್ದೆ ಅಂತಾನೆ ಹರಿ. ಮನೇಲೇ ಇತ್ತು ಕಣೋ, ಏನಾದರೂ ಎಮರ್ಜೆನ್ಸಿ ಆದರೆ, ಏನಾದರೂ ಸಮಸ್ಯೆ ಆದರೆ ಬೇಕಾಗುತ್ತೆ ಅಂತ ನಾನೇ ಎತ್ತಿಟ್ಟಿದ್ದೆ, ಇವಾಗ ನೆನಪಾಯಿತು ಅಂತಾನೆ ಮುತ್ತು. ಆಗ ಆ ದುಡ್ಡನ್ನು ಎಣಿಸ್ತಾರೆ. ಅಣ್ಣ ಇದೆಲ್ಲ ಸೇರಿ 20,000 ಆಯಿತು, ಇನ್ನೊಂದು 10,000 ಆಗಿದ್ದರೆ ಅರೌಂಡ್ ಫಿಗರ್ 3 ಲಕ್ಷ ಆಗುತ್ತೆ ಅಂತಾನೆ ಹರಿ. 10,000 ಕಮ್ಮಿ ಇದೆಯಾ, ಹಿಂಗೋ ಅನ್ಸೋದು ಅಂತಾನೆ ಮುತ್ತು. ಆಗ ನಟರಾಜ ಅದನ್ನು ಕೇಳಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅಣ್ಣ ಅದಕ್ಕೆ ಟೆನ್ಷನ್ ಆಗ್ತೀಯಾ, ಹರಿ ಇಲ್ವಾ, ನನ್ನ ಹತ್ರ ಇದೆ, ಜಸ್ಟ್ ಡ್ರಾ ಮಾಡ್ಕೊಂಡು ಬರಬೇಕು ಅಷ್ಟೇ ಅಂತಾನೆ ಹರಿ. ಹೌದಾ ಅಣ್ಣ, ಸ್ವಲ್ಪ ನಮಗೂ ತೋರಿಸು ಅಂತಾನೆ ಮೈ. ಅದಕ್ಕೇನು ತೋರಿಸ್ತೀನಿ ಅಂತ ಹರಿ ಫೋನ್ನ ತೆಗಿತಾನೆ. ಆಗ ಮೈ ತೋರಿಸು ಅಂತ ಫೋನ್ ತಗೊಂಡು, ಅಣ್ಣ 10,000 68 ರೂಪೀಸ್ ಅಂತ ನಗ್ತಾನೆ. ಎಲ್ಲರೂ ನಗ್ತಾರೆ. ಕೊಡೋ, ಇನ್ನೊಂದು ಅಕೌಂಟ್ ಇದೆ ಅಂತಾನೆ ಹರಿ. ಹೋಗಲಿ ಬಿಡು ಮೈ, ಅವನಷ್ಟು ಸಹಾಯ ಮಾಡಿದ್ದಾನೆ ತಾನೆ. ಕಂಟಿ ನೀನೇನು ಬೇಜಾರು ಮಾಡ್ಕೋಬೇಡ, 10,000 ತಾನೆ, ಸಂಜೆ ಅಷ್ಟರಲ್ಲಿ ನಾನು ಹೇಗಾದರೂ ಹೊಂದಿಸಿ ತಂದುಕೊಡ್ತೀನಿ ಅಂತಾನೆ ಮುತ್ತು. ಅಣ್ಣ ನೀನೇನು ಹೊಂದಿಸೋದು ಬೇಡ, ನಾನೇ ಓನರ್ ಹತ್ರ ಮಾತಾಡಿ ಇನ್ನು ಮಿಕ್ಕಿರೋ 10,000ನ ನೆಕ್ಸ್ಟ್ ತಿಂಗಳಿಗೆ ಕೊಡ್ತೀನಿ ಅಂತ ಹೇಳ್ತೀನಿ ಅಂತಾನೆ ಕಂಟಿ. ಬೇಡ ಕಂಟಿಯವರೇ, ಸ್ಟಾರ್ಟಿಂಗ್ನಲ್ಲಿ ಹಾಗೆ ಹೇಳೋದು ಚೆನ್ನಾಗಿರಲ್ಲ, ಒಳ್ಳೆ ಕೆಲಸ ಮಾಡುವಾಗ ಆ ದೇವ್ರ ಜೊತೆಲೇ ಇರ್ತಾನೆ ಅಂತ ಹೇಳ್ತಾನೆ. 10,000 ಅಲ್ವಾ, ಏನೋ ಒಂದು ದಾರಿ ಸಿಗುತ್ತೆ ಅಂತಾಳೆ ಚಂದನ. ಆಗ ನಟರಾಜ ದುಡ್ಡು ತೊಗೊಂಡು ಬಂದು 10,000 ರೂಪಾಯಿ ಇಲ್ಲದೆ ಗ್ಯಾರೇಜ್ ಓನರ್ ಆಗ್ತಾನಂತೆ, ತಗೊಳಮ್ಮ ಅಂತ ಬ್ಯಾಗ್ನ ಕೊಡ್ತಾರೆ. ಏನು ಅಂಕಲ್ ಇದು ಅಂತಾಳೆ ಚಂದನ. ತಗೋ ಅಂತ ನಟರಾಜ ಕೊಡ್ತಾರೆ. ಇದರಲ್ಲಿ ಏನಿದೆ ಅಂತಾಳೆ ಚಂದನ. ತೆಗ್ದು ನೋಡು ಅಂತಾರೆ ನಟರಾಜ್. ಆಗ ಬ್ಯಾಗ್ನಲ್ಲಿರೋ ಚಿಲ್ಲರೆ ಮತ್ತು ದುಡ್ಡನ್ನು ಸುರಿತಾಳೆ ಚಂದನ. ಎಣಿಸು ಅಂತಾರೆ ನಟರಾಜ. ಸರಿ ಅಂಕಲ್ ಅಂತ ಎಲ್ಲರೂ ಎಣಿಸ್ತಾರೆ. ಅಣ್ಣ ಇದೇನಣ್ಣ ಆಶ್ಚರ್ಯ, ಈ ವಯ್ಯ ಬಿಗಿ ಬೆಂಕಿಯನ್ನೇ ಇಟ್ಟಿದ್ದಾನೆ ಅಂತಾನೆ ಮೈ. ನನಗೂ ಅದೇ ಅನುಮಾನ ಕೊಡು ಅಂತಾನೆ ಹರಿ. ಎಷ್ಟಿದೆ ಅಂತಾರೆ ನಟರಾಜ. ಅಂಕಲ್ 10,245 ರೂಪಾಯಿ ಇದೆ ಅಂತಾಳೆ ಚಂದನ. 10,000 ತಗೊಂಡು ಹೋಗಿ ಗ್ಯಾರೇಜ್ ಓನರ್ಗೆ ಹಾಕು, 245 ಕೊಡಮ್ಮ ಇಲ್ಲಿ ಅಂತ ನಟರಾಜ ವಾಪಸ್ ತಗೊಂಡು, ಇದು ರಾತ್ರಿ ಎಣ್ಣೆ ಖರ್ಚಿಗೆ ಅಂತಾರೆ. ಅಣ್ಣ ಏನಣ್ಣ ಇದು, ಇದ್ದಕ್ಕಿದ್ದ ಹಾಗೆ ಈ ಮನೇಲಿ ಏನೇನೋ ನಡೀತಿದೆ ಅಂತಾನೆ ಮೈ. ಈ ಮನುಷ್ಯ ನಾವು ಅಂದ್ಕೊಂಡು ಹಂಗೆ ಅಲ್ಲ ಕಣ, ಪರವಾಗಿಲ್ಲ, ಕಷ್ಟದಲ್ಲಿ ಕೈ ಹಿಡಿತಾನೆ ಅಂತಾನೆ ಹರಿ. ಥ್ಯಾಂಕ್ಸ್ ಕಣಯ್ಯ ಅಂತಾನೆ ಕಂಟಿ. ಇರಲಿ ಇರಲಿ ಅಂತ ನಟರಾಜ ಹೊರಗೆ ಬರ್ತಾರೆ. ಎಲ್ಲರೂ ಆಶ್ಚರ್ಯದಿಂದ ನಟರಾಜನೇ ನೋಡ್ತಾರೆ. ಆಗ ಚಂದನ ಕೋಮಲನ ನೋಡ್ತಾ ಇವ್ರು ಯಾಕೆ ಹೀಗೆ ನೋಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ. ಕಂಟಿ ಅಳ್ತಾನೆ. ಏಯ್ ಯಾಕೋ ಏನಾಯ್ತೋ ಅಂತಾನೆ ಮುತ್ತು. ಮಾತೆತ್ತಿದ್ರೆ ಅಳ್ತಿಯಲ್ಲ, ನಗು ಅಂತ ಅವನಿಗೆ ಕಚ್ಕುಳಿ ಮಾಡ್ತಾನೆ ಹರಿ. ಆಗ ಕೋಮಲ ಅಲ್ಲಿಂದ ಬೇಗ ಬೇಗ ಹೊರಗಡೆ ಹೋಗ್ತಾರೆ. ಇಷ್ಟೊಂದು ಅವಸರವಾಗಿ ಎಲ್ಲಿ ಹೋಗ್ತಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಾಳೆ ಚಂದನ. ಈಚೆ ಬಂದು ಕೋಮಲ ಬಾಲುಗೆ ಕಾಲ್ ಮಾಡ್ತಾರೆ. ಏನು ದುಡ್ಡು ಅಡ್ಜಸ್ಟ್ ಆಯ್ತಾ ಅಂತಾರೆ ಬಾಲು. ಹ್ಞೂ ಕಣಯ್ಯ, ಭಾಗ್ಯಲಕ್ಷ್ಮಿ ಮನೆ ಒಳಗಡೆ ಬಂದಿದ್ದಾಳೆ, ಇನ್ನು ಕೈಗೆ ಸೇರೋದಷ್ಟೇ ಬಾಕಿ ಅಂತಾರೆ ಕೋಮಲ. ಮತ್ತ್ಯಾಕೆ ಕಾಯ್ತಿದ್ಯಾ, ಉದ್ದು ಕಡ್ಡಿ ಹಚ್ಚಿ ಕೈ ಮುಗಿದು ಬಾಚ್ಕೊಂಡು ಬಂದುಬಿಡು ಅಂತಾರೆ ಬಾಲು. ಮುಂದಿನ ಕೆಲಸ ಅದೇ ಅಲ್ವಾ, ಅಬ್ಬಾ ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ತೀರುತ್ತೆ ಅಂತಾರೆ ಕೋಮಲ. ಏನೋ ಮಾಡ್ಕೊಂಡು ಬಾ ಕೋಮಲ, ನೀನು ಎಷ್ಟು ದಿನ ಅಂತ ಸಾಲಗಾರರ ಕಾಟದಿಂದ ತಪ್ಪಿಸ್ಕೊಂಡು ಬೀದಿ ಬೀದಿ ಅಲೀಲಿ ನಾನು ಅಂತಾರೆ ಬಾಲು. ಆಗ ಚಂದನ ಅಲ್ಲಿಗೆ ಬಂದು ಅವರನ್ನೇ ನೋಡ್ತಾಳೆ. ನಾನು ಇದ್ದೀನಿ ಅಲ್ಲಯ್ಯ, ಬರ್ತೀನಿ ಬಿಡು ಅಂತಾರೆ ಕೋಮಲ. ಅಷ್ಟು ಮಾಡು ಅಂತಾರೆ ಬಾಲು. ಈಚೆ ಹರಿ ಕಂಟಿ ಆ ದುಡ್ಡು ಹಿಡ್ಕೊ ಅಂತ ಕೊಟ್ಟು ಮೇಡಮ್ ಮೇಡಮ್ ಅಂತ ಹರಿ ಕೂಗ್ತಾನೆ. ಆಗ ಚಂದನ ಅಲ್ಲಿಂದ ಬರ್ತಾಳೆ. ಹರಿ ಚಂದನ ಹತ್ರ ನಿಂತ್ಕೊಂಡು, ಒಂದು ಫೋಟೋ ತೊಗೊಳ್ಳೋಣ, ಪ್ರೂಫ್ಗೆ ಬೇಕಲ್ವಾ, ನಾನೊಂದು ಸ್ಟೇಟಸ್ ಹಾಕ್ತೀನಿ, ಓನರ್ ಕಂಟಿ ಬಿದ್ದದ ಗ್ಯಾರೇಜ್ ಲೀಸ್ ಅಮೌಂಟ್ ಅಂತ ಅಂತಾನೆ ಹರಿ. ಆಗ ಹರಿ ಎಲ್ಲರ ಜೊತೆ ಸೆಲ್ಫಿ ತೆಗಿತಾನೆ. ಈಚೆ ಕೋಮಲ ಫೋನಲ್ಲಿ ಅವ್ರ ದುಡ್ಡು ಒಳಗೆ ಇಡ್ತಿದ್ದಂಗೆ ನಾನು ಎತ್ಕೊಂಡು ಬಂದುಬಿಡ್ತೀನಿ ಅಂತಿರುವಾಗ ಚಂದನ ಬಂದು ಅವ್ರ ಮಾತನ್ನು ಕೇಳಿಸ್ಕೊಂಡು, ದುಡ್ಡು ಒಳಗೆ ಎತ್ತಿಡ್ತಿದ್ದ ಹಾಗೆ ಅಂದರೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಾಳೆ. ನೀನು ಅದ್ರ ಬಗ್ಗೆ ಎಲ್ಲ ಏನೂ ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ ಅಂತಾರೆ ಕೋಮಲ. ಹುಷಾರು, ಯಾವುದಕ್ಕೂ ಜಾಗ್ರತೆಯಿಂದಿರು ಅಂತಾರೆ ಬಾಲು. ನಾನು ಹೇಳಿದ್ನಲ್ಲ ನೀನೇನೂ ಟೆನ್ಷನ್ ಮಾಡ್ಕೋಬೇಡ ಅಂತ. ಚಂದನನ ನೋಡಿ, ಇರು ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ನೀರು ಬಿಂದಿಗೆನ ತಗೊಂಡು ನೀರು ತಗೊಳ್ಳೋಣ ಅಂತ ಬಂದಿದ್ದೆ ಅಂತ ಹೋಗ್ತಾರೆ. ಇವ್ರ ಮನೆಗೆ ಬಂದಿರೋದ್ರಿಂದ ಹಿಂದೆ ಬೇರೆ ಏನೋ ಉದ್ದೇಶ ಇದೆ ಅಂತ ಚಂದನ ಚಡಪಡಿಸ್ತಾಳೆ.
ಈಚೆ ಚಂದನ ನಟರಾಜನ ಮುಂದೆ ಬಂದು ನಿಂತ್ಕೋತಾಳೆ. ಏನು ಆವಾಗವಾಗ ಹಿಂಗೆ ಬಂದು ನಿಂತ್ಕೊತೀಯಾ? ಏನಿದ್ರು ನೇರವಾಗಿ ಹೇಳಮ್ಮ ನಮ್ಮ ತಾಯಿ ಅಂತಾರೆ ನಟರಾಜ. ಏನು ಅಂಕಲ್ 10,000 ಕೊಟ್ಬಿಟ್ರಿ ಅಂತಾಳೆ ಚಂದನ. ಹೌದು, ಅವನಿಗೆ 10,000 ತಾನೇ ಬೇಕಾಗಿದ್ದು, 10,000 ಕೊಟ್ಟೆ ಅಂತಾರೆ ನಟರಾಜ. ಆಗಾಗ ಒಳ್ಳೆಯವರು ಆಗ್ತೀರಾ ಅಲ್ವಾ ಅಂತಾಳೆ ಚಂದನ. ಈ ನಟರಾಜ ಒಂಥರ 3D ಪಿಕ್ಚರ್ ಇದ್ದ ಹಾಗೆ, ಬರೀ ಕಣ್ಣಿಗೆ ಕಾಣಿಸಲ್ಲ, ಕನ್ನಡಕ ಹಾಕ್ಕೊಂಡು ನೋಡಬೇಕು ಅಂತಾರೆ ನಟರಾಜ. ಆದರೂ ಅಂಕಲ್, ಮುತ್ತು ಅಣ್ಣ ಹರಿಯವರು ದುಡ್ಡು ಕೊಟ್ಟಿದ್ದಕ್ಕಿಂತ ನೀವು ಕೊಟ್ಟಿದ್ದು ತುಂಬ ಖುಷಿಯಾಯಿತು. 10,000 ಯಾರನ್ನು ಕೇಳೋದು ಅಂತಿದ್ದ ಹಾಗೆ ನೀವು ಎಂಟ್ರಿ ಕೊಟ್ರಲ್ಲ ಸರ್, ಸಖತ್ ಮಾಸಾಗಿತ್ತು ಅಂತಾಳೆ ಚಂದನ. ಹೀಗೆ ಅವಾಗವಾಗ ಏನಾದರೂ ಒಂದು ಹೇಳ್ತಿರ್ತೀಯಲ್ವಾ, ಹೋಗಮ್ಮ ಹೋಗು, ಲ್ಯಾಪ್ಟಾಪ್ ತೊಗೊಂಡು ಏನಾದರೂ ಕುಟ್ಕೋ ಹೋಗು ಅಂತಾರೆ ನಟರಾಜ. ಅಂಕಲ್, ನಾನು ನಿಮ್ಮನ್ನು ಏನೋ ಕೇಳಲ್ಲ ಅಂತಾಳೆ ಚಂದನ. ಶುರು ಮಾಡ್ಕೊಂಡ್ಯಾ ಅಂತಾರೆ ನಟರಾಜ. ಅಂಕಲ್ ಪ್ಲೀಸ್ ಅಂಕಲ್ ಅಂತಾಳೆ ಚಂದನ. ನಾನು ಬೇಡ ಅಂದರೂ ನೀನು ಬಿಡಲ್ಲ, ಅದೇನು ಕೇಳು ಅಂತಾರೆ ನಟರಾಜ. ಅಂಕಲ್, ಇಷ್ಟು ವರ್ಷ ಆದಮೇಲೆ ಮನೆಗೆ ಬಂದಿರೋ ನಿಮ್ಮ ಹೆಂಡತಿ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಕೋಪ ಅಂತಾಳೆ ಚಂದನ. ಅಂದ್ಕೊಂಡೆ ಇಂಥದ್ದೇನಾದರೂ ಇಟ್ಟಿರ್ತೀಯ ಅಂತ. ನಟರಾಜ ಹೋಗುವಾಗ, ಅಂಕಲ್ ನೀವು ಹೇಳೋವರೆಗೂ ನಾನು ನಿಮ್ಮನ್ನು ಎಲ್ಲೂ ಬಿಡಲ್ಲ ಅಂತಾಳೆ ಚಂದನ. ಏನಮ್ಮ ನಿಂದು ಅಂತಾರೆ ನಟರಾಜ. ಹೇಳಿ ಅಂಕಲ್, ಅಷ್ಟೊಂದು ಕೋಪ ಮಾಡ್ಕೊಳ್ಳುವಂಥದ್ದು ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂತಾಳೆ ಚಂದನ. ನೋಡು ಚಂದನ, ನೀನು ತುಂಬ ಒಳ್ಳೆ ಹುಡುಗಿ. ಹೆಣ್ಣು ದಿಕ್ಕು ಇಲ್ಲದೆ ಇರೋ ಈ ಮನೆಗೆ ಬಂದು ದೀಪ ಹಚ್ಚಿ ಬೆಳಕಾಗಿದ್ಯಮ್ಮ. ನಿನ್ನಿಂದ ಈ ಮನೆಗೆ ತುಂಬ ಒಳ್ಳೆಯದಾಗಿದೆ. ಆದರೆ ನೀನು ಮಾಡಿರೋ ಒಂದೇ ಒಂದು ತಪ್ಪು ಕೆಲಸ ಅಂದರೆ ಅವಳಿದ್ದಾಳಲ್ಲ ಕೋಮ್ಲಿ, ಅವಳನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತಾರೆ ನಟರಾಜ. ಏನು ಹೇಳ್ತಿದ್ದೀರಾ ಅಂಕಲ್ ಅಂತಾಳೆ ಚಂದನ. ಹೌದು, ಇವತ್ತು ನಿಮಗೆ ಇದೆಲ್ಲ ಅರ್ಥ ಆಗಲ್ಲ, ಮುಂದೆ ಒಂದಿನ ನಿಮಗೆಲ್ಲ ಅರ್ಥ ಆಗುತ್ತೆ. ಆ ದಿನವೂ ತುಂಬ ದೂರ ಏನಿಲ್ಲ ಅಂತ ನಟರಾಜ ಅಲ್ಲಿಂದ ಹೋಗ್ತಾರೆ. ಇಲ್ಲೇನಾಗ್ತಿದೆ ಅಂತ ತಿಳ್ಕೊಳ್ಳೋಣ ಅಂದರೆ ಅಂಕಲ್ ಹೇಳ್ತಿಲ್ವಲ್ಲ, ಅವರಿಬ್ಬರ ಮಧ್ಯೆ ಅಂಥದ್ದೇನಾಗಿದೆ ಅಂತಾಳೆ ಚಂದನ. ಈಚೆ ಕಂಟಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿರುವಾಗ ವೈಭವಿ ಬಂದು, ಕಂಟಿ ಅಂತಾಳೆ. ಬಾಬಾ ಅಂತಾನೆ ಕಂಟಿ. ಏನು ಕಂಟಿ ಬರೋಕೆ ಹೇಳಿದೆ ಅಂತಾಳೆ ವೈಭವಿ. ಬ್ಯಾಟ್ರಿ ತೊಗೊಂಡು ಬಾರೋ ಅಂತಾನೆ ಕಂಟಿ. ಆಗ ಬ್ಯಾಟ್ರಿ ಸ್ವೀಟ್ ಬಾಕ್ಸ್ ತರ್ತಾನೆ. ಸ್ವೀಟ್ ತಗೋ ಅಂತ ವೈಭವಿಗೆ ಕೊಡ್ತಾನೆ ಕಂಟಿ. ಏನು ಸ್ವೀಟ್ ಕೊಡೋಷ್ಟು ಒಳ್ಳೆ ವಿಷಯನಾ, ಅಂಥದ್ದೇನಾಯಿತು ಅಂತಾಳೆ ವೈಭವಿ. ಗ್ಯಾರೇಜನ್ನು ಲೀಸ್ಗೆ ಹಾಕ್ಸ್ಕೊಳ್ಳೋಕೆ 3 ಲಕ್ಷ ಬೇಕಿತ್ತಲ್ಲ ವೈಭವಿ, ಆ ದುಡ್ಡು ಅರೇಂಜ್ ಆಯಿತು ಅಂತಾನೆ ಕಂಟಿ. ಈ ಗ್ಯಾರೇಜಲ್ಲಿ ಏನಿದೆ ಅಂತ ಲೀಸ್ಗೆ ಹಾಕ್ಸ್ಕೊತಿದ್ಯಾ, ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿರೋದನ್ನು ನೋಡು ಅಂತ ಹೇಳಿಲ್ವಾ ಅಂತಾಳೆ ವೈಭವಿ. ಅದಕ್ಕೆ ಒಂದೇ ಸಲ ಕಾಲೇಜಿಗೆ ಹೋಗೋಕ್ಕಾಗತ್ತಾ, ಬಾಲ್ವಾಡಿಲಿ ಕಲಿತು 10ನೇ ಕ್ಲಾಸ್ ಓದಿದ್ರೆ ತಾನೇ ಕಾಲೇಜಲ್ಲಿ ಸೀಟ್ ಸಿಗೋದು ಅಂತಾನೆ ಬ್ಯಾಟ್ರಿ. ಕರೆಕ್ಟಾಗಿ ಹೇಳಿದೆ ಬ್ಯಾಟ್ರಿ ಅಂತಾನೆ ಕಂಟಿ. ಏನೋ ಮಾಡೋದು ಮಾಡ್ತೀಯಾ, ದೊಡ್ಡದಾಗಿ ಮಾಡು ಅಂತ ಹೇಳಿದ್ನಪ್ಪ. ಸರಿ, ಇಷ್ಟು ಬೇಗ 3 ಲಕ್ಷ ಹೇಗೆ ಹೊಂದಿಸಿದ್ರಿ ಅಂತಾಳೆ ವೈಭವಿ. ಪಾಪ ಕಣೆ ನಮ್ಮ ಮನೆಯವರು, ಈ ಸಿಕ್ಕಿರೋ ಅವಕಾಶನ ನಾನು ಕಳ್ಕೊಳ್ಳೋದು ಬೇಡ ಅಂತ ತುಂಬ ಕಷ್ಟಪಟ್ಟು ದುಡ್ಡು ಅರೇಂಜ್ ಮಾಡಿದ್ರು ಅಂತಾನೆ ಕಂಟಿ. ಅಷ್ಟೊಂದು ಕಷ್ಟಪಟ್ರಾ ಅಂತಾಳೆ ವೈಭವಿ. ಚಂದನ ಅತ್ತಿಗೆ ನನಗೋಸ್ಕರ ಪಾಪ 60,000 ಕೊಟ್ಟರು ಅಂತಾನೆ ಕಂಟಿ. ಸುಳ್ಳು ಹೇಳ್ಬೇಡ ಕಂಟಿ, ಅವರು ಈಗಷ್ಟೇ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ, ಅದು ಹೇಗೆ ಕೊಟ್ಟರು ಅಂತಾಳೆ ವೈಭವಿ. ನಮ್ಮ ಅತ್ತಿಗೆ ಆರ್ಕಿಟೆಕ್ಚರ್ ಅಲ್ವಾ, ಒಂದು ಪ್ರಾಜೆಕ್ಟ್ನ ಬೇಗ ಡಿಸೈನ್ ಮಾಡಿಕೊಟ್ಟು ಅದರಿಂದ ಬಂದಿದ್ದ ದುಡ್ಡನ್ನು ನನಗೆ ಕೊಟ್ಟರು. ಅಷ್ಟೇ ಅಲ್ಲ, ಕೊನೆಗೆ ನಮ್ಮ ಅಪ್ಪನೂ 10,000 ಕೊಟ್ಟರು. ನಮ್ಮ ಅಪ್ಪ 10,000 ಕೊಟ್ಟಿದ್ದಕ್ಕೆ ನನಗೆ ಒಂಥರ ಖುಷಿಯಾಯಿತು ಗೊತ್ತಾ ಅಂತಾನೆ ಕಂಟಿ. ಮನೇಲಿ ಒಗ್ಗಟ್ಟಿದ್ರೆ ಹೀಗೆ ಅಲ್ವಣ್ಣ ಅಂತಾನೆ ಬ್ಯಾಟ್ರಿ. ನಿಜ ಕಣೋ ಬ್ಯಾಟ್ರಿ, ನಾನಂತೂ ಆಗೋದೇ ಇಲ್ಲ, ಅಷ್ಟೊಂದು ದುಡ್ಡನ್ನು ಎಲ್ಲಿಂದಪ್ಪ ತರೋದು ಅಂದ್ಕೊಂಡಿದ್ದೆ. ಆದರೆ ನಮ್ಮ ಮನೆಯವರು ನನ್ನ ಕೈಯಲ್ಲಿ ಆಗತ್ತೆ ಮಾಡು ಅಂತ ಬೆನ್ನು ತಟ್ಟಿದ್ರು. ನನಗಂತೂ ನಂಬೋಕೆ ಆಗ್ತಿಲ್ಲ ಅಂತಾನೆ ಕಂಟಿ. ನಿನ್ನ ಮಾತಿನ ಅರ್ಥ ಏನು? ನಿಮ್ಮ ಮನೆಯವರೆಲ್ಲ ನಿನಗೆ ದುಡ್ಡು ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ, ನಾನೇನು ಮಾಡಿಲ್ಲ ಅಂತನಾ ಅಂತಾಳೆ ವೈಭವಿ. ನಾನೆಲ್ಲೇ ಹಾಗೆ ಹೇಳಿದೆ, ನನಗೆ ಖುಷಿ ಆಯಿತು, ಹೇಳಬೇಕು ಅನಿಸ್ತು, ಅದಕ್ಕೆ ಹೇಳಿದೆ ಅಷ್ಟೇ ಅಂತಾನೆ ಕಂಟಿ. ನೀನು ಹಾಗೆ ಹೇಳಿದ್ದ ಆಗಿರಲಿಲ್ಲ, ನನ್ನ ಟೀಸ್ ಮಾಡೋ ಹಾಗಿತ್ತು ಅಂತಾಳೆ ವೈಭವಿ. ನೀನೇನೋ ಅನ್ಕೋತಿದ್ಯಾ ಅಂತಾನೆ ಕಂಟಿ. ನನಗೆ ಕಾಲೇಜಿಗೆ ಲೇಟ್ ಆಗ್ತಿದೆ ಅಂತ ವೈಭವಿ ಹೋಗ್ತಾಳೆ. ಏನಣ್ಣ ಇದು, ನೀನು ಹೇಳೋದೇ ಒಂದು, ಅತ್ತಿಗೆ ಅರ್ಥ ಮಾಡ್ಕೊಳ್ಳೋದೇ ಅಂದಲ್ಲ ಅಣ್ಣ ಅಂತಾನೆ ಬ್ಯಾಟ್ರಿ. ಈಚೆ ನಟರಾಜ ಸೈಕಲ್ನಲ್ಲಿ ಬರುವಾಗ ಅಂಗಡಿಯಲ್ಲಿ ಕೂತಿರೋ ಇಬ್ಬರು, ನೋಡು ಇಬ್ಬರ ಹೆಂಡಿರ ಮುದ್ದಿನ ಗಂಡ ಬಂದ ಅಂತಾರೆ. ಒಬ್ಳನ್ನ ಕೊಂದು ಜೈಲಿಗೆ ಹೋದ, ಈಗ ಇನ್ನೊಬ್ಳನ್ನ ಕಟ್ಕೊಂಡು ಬಂದಿದ್ದಾನೆ, ಅವಳನ್ನು ಏನು ಮಾಡ್ತಾನೋ ದೇವರೇ ಬಲ್ಲ ಅಂತಾರೆ. ಏನಪ್ಪ ಜಯರಾಮ, ಒಂದು ಫಸ್ಟ್ ಕ್ಲಾಸ್ ಟೀ 3 ಮಾಡು, ರಂಗಣ್ಣ ಬೀಡಿ ಕಟ್ಟಿಕೊಡು, ಬೆಂಕಿ ಕಟ್ಟಿ ಕೊಡು ಅಂತ ಕೂತ್ಕೊಂಡು ಬೀಡಿಗೆ ಬೆಂಕಿನ ಹಚ್ತಾರೆ ನಟರಾಜ. ಏನೋ ನಟರಾಜ, 2ನೇ ಹೆಂಡತಿ ಮನೆಗೆ ಬಂದಿದ್ದಾಳಂತೆ, ಏನೋ ನಿನ್ನ ಅದೃಷ್ಟ, ಇಷ್ಟು ವರ್ಷ ಎಲ್ಲಿದ್ಲಂತೆ, ಮೊದಲನೇ ಹೆಂಡತಿನ ಕೊಂದಂಗೆ ಇವಳನ್ನು ಕೊಲ್ಲಬೇಕು ಅನಿಸ್ಲಿಲ್ವಾ, ಇವಳ್ಯಾಕೆ ನಿನ್ನ ಜೊತೆ ಇರಲಿಲ್ಲ, ಮನೆ ಬಿಟ್ಟು ಓಡಿಸಿದ್ದ. ಆದರೂ ನಮ್ಮ ನಟರಾಜನ ಮುಖ ಹೆಂಡತಿ ಬಂದಮೇಲೆ ಹೊಳಿತೈತೆ ನೋಡು, ಅವಳೇ ಹೋಗಿದ್ಲು, ಇವನೇ ಓಡಿಸಿದ್ದು, ಹೆಂಡ್ತಿನೇ ಅಲ್ವಾ, ಮುಖ ಹೇಳ್ದೆ ಇರ್ತದಾ ಅಂತ ಇಬ್ಬರು ಹೇಳ್ತಿರ್ತಾರೆ. ಏಯ್ ಜಯರಾಮ, ಎಷ್ಟೊತ್ತು ಟೀ ಕೊಡೋದಕ್ಕೆ ಅಂತಾರೆ ನಟರಾಜ. ಜಯರಾಮ ಟೀನ ಕೊಡ್ತಾರೆ. ಟೀನ ಬಾಯಿಗೆ ಹಾಕಿ ಥೂ ಅಂತ ಉಗಿದು ಗ್ಲಾಸನ್ನು ಬಿಸಾಕ್ತಾರೆ ನಟರಾಜ. ಅಣ್ಣ ಗ್ಲಾಸ್ ಹೊಡೆದಲ್ಲಣ್ಣ ಅಂತಾನೆ ಜಯರಾಮ.
ಟೀ ಜೊತೆಗೆ ಗ್ಲಾಸ್ದು ಬರ್ಕೊ ಒಟ್ಟಿಗೆ ಕೊಡ್ತೀನಿ ಅಂತ ಅವರಿಬ್ಬರನ್ನ ನೋಡಿ ಥೂ ಅಂತ ನಟರಾಜ ಉಗಿದು ಅಲ್ಲಿಂದ ಹೋಗ್ತಾರೆ. ಈಚೆ ಹರಿಚಂದನ ದೇವಸ್ಥಾನಕ್ಕೆ ಬರ್ತಾರೆ. ಮೇಡಮ್ ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕರ್ಕೊಂಡು ಬಂದ್ರಿ, ಏನಾದರೂ ಸ್ಪೆಷಲ್ಲಾಗಿ ಹೇಳ್ಕೊಳ್ಳೋದಿತ್ತಾ ಅಂತಾನೆ ಹರಿ. ಹಾಂ, ಕೇಳ್ಕೊಳ್ಳೋದು ಇತ್ತು ಅಂತಾಳೆ ಚಂದನ. ಆಹಾ, ಆದಷ್ಟು ಬೇಗ ನಮ್ಮಿಬ್ಬರು ಲವ್ ಸಕ್ಸಸ್ ಆಗಿ ನಮ್ಮ ಮಕ್ಕಳನ್ನ ಮುದ್ದಾಡೋವರೆಗೂ ನಾವು ಹಿಂಗೆ ಜೊತೆಯಾಗಿರ್ಬೋದು ಅಂತ ಕೇಳ್ಕೊಳ್ಳಿ ಮೇಡಮ್ ಅಂತಾನೆ ಹರಿ. ಏನಂದ್ರೆ ಅಂತಾಳೆ ಚಂದನ. ಏನಿಲ್ಲ ಬನ್ನಿ ಹೋಗೋಣ ಅಂತ ಒಳಗಡೆ ಬರ್ತಾರೆ ಹರಿಚಂದನ. ನಂತರ ಚಂದನ ದಾಕ್ಷಾಯಣಿ ಹೆಸರಿಗೆ ಅರ್ಚನೆ ಮಾಡೋಕ್ಕೆ ಹೇಳ್ತಾಳೆ. ಏನು ಮೇಡಮ್ ಅಮ್ಮನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಿದ್ದೀರಾ, ಏನಿವತ್ತು ಬರ್ತಡೇನಾ ಅಂತಾನೆ ಹರಿ. ಹೌದು ಅಂತಾಳೆ ಚಂದನ. ಹಾಗಿದ್ರೆ ಫೋನ್ ಮಾಡಿ ವಿಶ್ ಮಾಡಿ ಅಂತಾನೆ ಹರಿ. ನಾನು ಫೋನ್ ಮಾಡಿದರೆ ಅವ್ರು ರಿಸೀವ್ ಮಾಡ್ತಾರಾ ಅಂತಾಳೆ ಚಂದನ. ಹೌದಲ್ವಾ ಅಂತಾನೆ ಹರಿ. ನಂತರ ಪುರೋಹಿತರು ಆರತಿ ಕೊಟ್ಟು ಹಣ್ಣುಕಾಯನ್ನು ಕೊಡ್ತಾರೆ. ಅರಿಶಿನ ಕುಂಕುಮನ ಮೊದಲು ಮಾಂಗಲ್ಯಕ್ಕೆ ಇಟ್ಕೋಬೇಕಮ್ಮ, ಹಾಗೆ ಮಾಡಿದರೆ ಗಂಡಂಗೆ ಮನೆಗೆ ಶ್ರೇಯಸ್ಸು ಅಂತಾರೆ ಪುರೋಹಿತರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.